ಕಾಳು ಗೊಜ್ಜು. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ನೀರು ಕಡಿಮೆನೇ ಇರಲಿ. ನಾನು ಮುಕ್ಕಾಲು ನಿಯರ್ ಬೈ 1 ಲೀಟ್ರು, ಸ್ವಲ್ಪ ಲೀಟ್ರಿಗಿಂತ ಕಡಿಮೆನೇ ಇದೆ ನೀರು. ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕಡಿಮೆನೇ ಇರಲಿ ಆದಷ್ಟು. ನೋಡಿ ಈಗ ನೀರು ಬಿಸಿಯಾಗಿದೆ. ನಾನೇನು ತೆಗೆದಿಟ್ಕೊಂಡಿದ್ದೆ ಕಾಳು ಹಸಿ ಅಳಸಂದೆ ಕಾಳು ಮತ್ತು ಅವರೆಕಾಳನ್ನ ಇದ್ರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದೀಲಿ, ಇದು ಸ್ವಲ್ಪ ಬೇಯಲಿ. ಯಾಕಂದರೆ ಬದನೆಕಾಯಿ ಮೆಣಸಿನ್ಕಾಯಿ ಬೇಗ ಬೇಯುತ್ತೆ. ಸ್ವಲ್ಪ ಅವರೆಕಾಳು ಒಂದು 50% ಅಷ್ಟು ಬೆಂದ ಮೇಲೆ ಮಿಕ್ಕಿದ್ದು ಆ್ಯಡ್ ಮಾಡೋಣ. ಸ್ವಲ್ಪ ಕುದೀಲಿ, ಓಕೆನಾ? ನೋಡಿ ಈಗ 50% ಕಾಳು ಬೆಂದಿದೆ. ಇದ್ರೊಳಗಡೆ ನಾನು ಈ ಥರ 4 ಭಾಗ ಮಾಡಿರೋ ಅಂಥದ್ದು 5 ಬದನೆಕಾಯಿನ 5ರಿಂದ 6 ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಸೀಳ್ಕೊಂಡ್ರ ಅಂತ 2 ಟೊಮೊಟೊ, 1 ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಇದ್ರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಡೋಣ. ಅದ್ರಾಗೇ ಬೇಯ್ಕೊಳ್ಳುತ್ತೆ. ಈ ಥರ ಇನ್ನೂ ಸ್ವಲ್ಪ ಹೊತ್ತು ಬೇಯಲಿ. ನೋಡಿ ಈಗ ಒಂದು 90% ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ, ಓಕೆನಾ? ಮತ್ತು ಮುಚ್ಚಿಬಿಟ್ಟು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಬಸ್ಕೊಳ್ಳೋಣ, ಅಂದರೆ ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಮತ್ತು ಬದನೆಕಾಯಿ ಕಾಳನ್ನ. ನೋಡಿ ಈಗ ಅದೇ ಬಜ್ಜಿನ ಈಗ ಸಪ್ರೇಟ್ ಮಾಡ್ತಾಯಿದ್ದೀನಿ. ಕಾಳು ಗೊಜ್ಜಿನ ಈ ಥರ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಶೈನಿಂಗ್, ಅಂದರೆ ಜಜ್ಕೊಳ್ಳೋಣ, ಇಲ್ಲಾಂದರೆ ಮಸಿಯನ ಸ್ವಲ್ಪ ಶೈನ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ ನಾನಿದು ಮಸಿಯೋದ್ರಲ್ಲಿ ಸ್ವಲ್ಪ ಈ ಥರ ಚೆನ್ನಾಗಿ ಇದು ಮಾಡ್ಕೊತೀನಿ. ನೋಡಿ ಚೆನ್ನಾಗಿ ಜಜ್ಜಿದ್ದೀನಿ ಅಂದರೆ ಮಸ್ತಿದ್ದೀನಿ. ಈಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಕಾಳು ಗೊಜ್ಜು ಅಂತಾರೆ ಇದನ್ನು. ಬನ್ನಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ. ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀರು ಬಸ್ಕೊಂಡ್ರೆ ಅದು ಒಂದು ಗ್ಲಾಸ್ ಅಷ್ಟು ಬರಬೇಕಷ್ಟೇ, ಜಾಸ್ತಿ ಬರಬಾರ್ದು. ಹೇಳ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈಗ ಒಗ್ಗರಣೆ ಕೊಡೋಣ. ನೋಡಿ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಒಂದು 4ರಿಂದ 5 ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಪಾಯನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರೊಳಗಡೆ. ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದಿದೆ. 1 ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರೊಳಗಡೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಲಿ. ಎಲ್ಲ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ. ಏನು ಮಸ್ಕೊಂಡಿದ್ದೆ ಅದನ್ನು ನಾನು ಕಾಳು ಗೊಜ್ಜನ್ನ ಇದ್ರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಏನು ಬಸ್ಕೊಂಡಿದ್ದೆ ನೀರನ್ನ, ಅದನ್ನು ಇದ್ರೊಳಗಡೆ ಆ್ಯಡ್ ನೋಡಿ. ಆ ನೀರನ್ನ ಇದ್ರೊಳಗಡೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಗೊಜ್ಜು ರೆಡಿಯಾಗಿದೆ, ಕಾಳು ಗೊಜ್ಜು. ಇದಕ್ಕೆ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟೇಜ್ ಏನೇ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಕ್ಬಿಟ್ರೆ ನಮ್ಮ ಕಾಳು ಗೊಜ್ಜು ರೆಡಿ ಇರ್ತದೆ. ನೋಡಿ ಈಗ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ. ಮುದ್ದೆಗೆ ಅನ್ನಕ್ಕೆ ತುಂಬ ಮಸ್ತಾಗಿ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ, ಬನ್ನಿ ಸರ್ವ್ ಮಾಡೋಣ. ಯಾವ ಥರ ಬಂದಿದೆ ಅಂತ ನೋಡಿ ಕಾಳು ಗೊಜ್ಜು. ಇದಕ್ಕೆ ಲಾಸ್ಟಿಗೆ ಸರ್ವ್ ಮಾಡೋದಕ್ಕೂ ಮುಂಚೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಡೋಣ. ಈಗ ಪಕ್ಕ ರೆಡಿ ಇದೆ ಸರ್ವ್ಗೆ. ಬನ್ನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ತಿಳ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.